ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್, ಅವರ ಒಂದು ಭಾವನೆಗಳೇನಿದೆ, ಅವರು ನಿಮ್ಮ ಬಗ್ಗೆ ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ, ಏನು ಕೇಳಬೇಕು ಅಂದ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ. ಓಕೆ, ಸೊ ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತೊಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕೋ ಡಿಸ್ಕ್ರಿಪ್ಷನಲ್ಲಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಸೊ ಗೈಸ್, ನೆಕ್ಸ್ಟ್ ಮಂತ್ ಆಗಸ್ಟಲ್ಲಿ ನಾನು ಏಂಜಲ್ ಸ್ವಿಚ್ ವರ್ಡ್ಸ್ ಆ್ಯಂಡ್ ಏಂಜಲ್ ನಂಬರ್ಸ್ ಬಗ್ಗೆ ವೆಬಿನಾರ್ ಮಾಡ್ತಾಯಿದ್ದೀನಿ. ಸೊ ಅದ್ರ ಬಗ್ಗೆ ನಿಮಗೆ ತಿಳ್ಕೊಳ್ಳೋ ಆಸಕ್ತಿ ಇದೆ, ಅದ್ರ ಬಗ್ಗೆ ಕಲಿಯೋ ಇಂಟ್ರೆಸ್ಟ್ ಇದೆ ಅಂದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಏಂಜಲ್ ನಂಬರ್ಸ್ ಯಾವ ರೀತಿ ವರ್ಕ್ ಆಗುತ್ತೆ, ಏಂಜಲ್ ನಂಬರ್ಸ್ ಅಂದರೆ ಏನು, ಸ್ವಿಚ್ ವರ್ಡ್ಸ್ ಯಾವ ರೀತಿ ವರ್ಕ್ ಆಗುತ್ತೆ, ಸ್ವಿಚ್ ವರ್ಡ್ಸಿಂದ ನಮ್ಮ ಪ್ರಾಬ್ಲಮ್ಸ್ನ ಯಾವ ರೀತಿ ಹೀಲ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಆ ಒಂದು ಕೋರ್ಸಲ್ಲಿ ನಿಮಗೆ ಸಿಗುತ್ತೆ. ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಕಮ್ಮಿಂಗ್ ಬ್ಯಾಕ್ ಟು ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತೊಗೊಳ್ಳಿ. ಸ್ಪೆಷಲಿ ನೋ ಕಾಂಟ್ಯಾಕ್ಟಲ್ಲಿ ಯಾರಿದ್ದೀರಾ, ಸಪ್ರೇಷನಲ್ಲಿ, ಬ್ರೇಕಪ್ ಸಿಚುವೇಷನಲ್ಲಿ ಯಾರಿದ್ದೀರಾ ಅವರಿಗೋಸ್ಕರ ಈ ಒಂದು ರೀಡಿಂಗ್ ಆಗಿರುತ್ತೆ. ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ. ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಓಕೆ, ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಓಕೆ, ನಿಮ್ಮ ಪರ್ಸನ್ ಅವರ ಹೆಸರನ್ನು 3 ಬಾರಿ ತಗೊಳ್ಳಿ ಅಥವಾ ಅವರ ಭಾವಚಿತ್ರನ ಮನಸ್ಸಲ್ಲಿ ವಿಜುವಲೈಸ್ ಮಾಡಿ, ಸೊ ದಟ್ ನೀವು ಅವರ ಒಂದು ಎನರ್ಜೀಸ್ಗೆ ಕನೆಕ್ಟ್ ಆಗ್ತೀರಾ. ಆ್ಯಸ್ ನಾವು ಅವರ ಒಂದು ಕರೆಂಟ್ ಎನರ್ಜೀಸ್ ಏನಿದೆ, ಯೂನಿವರ್ಸ್ ನನ್ನ ವ್ಯೂವರ್ಸ್ಗೆ ಗೈಡ್ ಮಾಡೋದಕ್ಕೆ ನನಗೆ ಸಹಾಯ ಮಾಡಿ ಪ್ಲೀಸ್ ಯೂನಿವರ್ಸ್. ಹೇ ಪರಂಪಿತ ಪರಮಾತ್ಮ, ಹೇ ಯೂನಿವರ್ಸ್, ಹೇ ಕೃಷ್ಣ, ಪ್ಲೀಸ್ ಹೆಲ್ಪ್ ಮೀ ಟು ಗೈಡ್. ಓಕೆ, ದ ವರ್ಲ್ಡ್. ಈ ಪರ್ಸನ್ ನಿಮ್ಮನ್ನು ನೀವೇ ಪ್ರಪಂಚ, ನೀವೇ ನನ್ನ ಲೈಫು, ನನ್ನ ಪರ್ಸನ್ನೇ ನನಗೆಲ್ಲ ಅನ್ನೋ ಒಂದು ಸಿಚುವೇಷನಲ್ಲಿ, ಅನ್ನೋ ಒಂದು ಮನಸ್ಥಿತಿನಲ್ಲಿದ್ದಾರೆ. ಆ್ಯಂಡ್ ಅವರು ತುಂಬ ಸ್ಯಾಟಿಸ್ಫೈಡ್ ಇದ್ದಾರೆ, ಸಮೃದ್ಧಿ ಅನ್ನೋದನ್ನು ಹೊಂದಿದ್ದಾರೆ. ಆ್ಯಂಡ್ ಒಂದು ಲೈಫಲ್ಲಿ ಎಲ್ಲವೂ ಇದೆ. ಆ್ಯಂಡ್ ಈವನ್ ಅವ್ರಿಗೆ ನೀವು ಅವ್ರ ಜೊತೆ ಇರೋದು ಒಂದು ಕಂಪ್ಲೀಟ್ ಥರ ಅನ್ನಿಸ್ತಾ ಇದೆ ಅಂತಲೂ ಇಲ್ಲಿ ಎನರ್ಜೀಸ್ ಇದೆ. ದಿಸ್ ಪರ್ಸನ್ ಈಸ್ ಫೀಲಿಂಗ್ ವೆರಿ ಕಂಪ್ಲೀಟ್ ವಿತ್ ಯು ಅಂತ ಬರ್ತಾ ಇದೆ. ಸೊ ನಿಮ್ಮ ಜೊತೆ ಒಂದು ಕಂಪ್ಲೀಷನ್ನ ಫೀಲ್ ಮಾಡ್ತಾಯಿದ್ರು. ನೀವಿದ್ರೆ ಅವ್ರ ಲೈಫ್ ಕಂಪ್ಲೀಟ್, ನೀವಿಲ್ಲ ಅಂದರೆ ಇನ್ಕಂಪ್ಲೀಟ್. ನೀವಿದ್ರೆ ಎಲ್ಲವೂ ಒಂದು ಸಾರ್ಥಕತೆ ಅನ್ನೋದು ಸಿಗುತ್ತೆ, ನೀವಿಲ್ಲ ಅಂದರೆ ಏನು ಇಲ್ಲ ಅನ್ನೋ ಒಂದು ಮನಸ್ಥಿತಿನಲ್ಲಿದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ನೀವು ಅವ್ರ ಲೈಫಿಗೆ ಬಂದರೆ ಲೈಫಲ್ಲಿ ಅವ್ರ ಜೊತೆ ಕಡೆವರೆಗೂ ಇರಬೇಕು ಅಂತಲೂ ಅವರು ಬಯಸ್ತಾ ಇರೋದು ಆ್ಯಸ್ ನಾವು. ಓಕೆ, ಬಟ್ ಈಗ ನಿಮ್ಮಿಂದ ಏನಕ್ಕೆ ದೂರ ಇದ್ದಾರೆ, ಯಾಕೆ ನೋ ಕಾಂಟ್ಯಾಕ್ಟಲ್ಲಿದ್ದಾರೆ, ಇಷ್ಟು ಪ್ರೀತಿ ಮಾಡೋರು, ಇಷ್ಟೆಲ್ಲ ಅಂದ್ಕೊಳ್ತಾ ಇರೋರು, ಇಷ್ಟು ಭಾವನೆಗಳನ್ನ ಹೊಂದಿರುವಂತಹ ವ್ಯಕ್ತಿ ನಿಮ್ಮಿಂದ ಯಾಕೆ ದೂರ ಇದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ. ವಾಟ್ ಎಕ್ಸಾಕ್ಟ್ಲಿ ದ ರೀಸನ್ ಯೂನಿವರ್ಸ್, ಈ ಒಂದು ರಿಲೇಷನ್ಶಿಪ್ ಯಾಕೆ ನೋ ಕಾಂಟ್ಯಾಕ್ಟ್ ಆಗಿದೆ, ಯಾವೊಂದು ಸಿಚುವೇಶನ್ಸ್ ಈಗ ಗೋತ್ರೂ ಆಗ್ತಾ ಇದ್ದಾರೆ. ಪ್ಲೀಸ್ ಗೈಡ್ ಮೀ ಯೂನಿವರ್ಸ್. ಓಕೆ, ಈ ಪರ್ಸನ್ ಥಿಂಗ್ಸ್ನ ಲೆಟ್ ಗೋ ಮಾಡ್ತಾ ಇಲ್ಲ. ಮೈಟ್ ಬಿ ನಿಮ್ಮಿಬ್ಬರ ಮಧ್ಯೆ ಆಗಿರುವಂತಹ ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರಬಹುದು, ಅಥವಾ ಇವ್ರಿಗೆ ನೀವು ಎರಡನೇ ಪ್ರೀತಿ ಆಗಿರಬಹುದು. ಇವರ ಒಂದು ಎಕ್ಸ್ ನೆನಪಲ್ಲಿ ಇವರು ಇನ್ನೂ ಇದ್ದಾರೆ. ಆ ಒಂದು ಪಾಸ್ಟ್ ಲೈಫಲ್ಲಿ ಆಗಿರುವಂತಹ ಒಂದಷ್ಟು ಟ್ರಾಮಾ ಏನಿತ್ತು, ನೋವುಗಳೇನಿತ್ತು, ಬ್ರೇಕಪ್ಸ್ ಏನಿತ್ತು, ಅದರಿಂದ ಇವರು ಹೊರಗೆ ಬರೋದಕ್ಕಾಗ್ತಾ ಇಲ್ಲ. ಕಂಪ್ಲೀಟಾಗಿ ಅಲ್ಲಿಂದ ಮೂವ್ ಆನ್ ಆಗಿ ನಿಮ್ಮ ಕಡೆ ಅವರು ಗಮನ ಅನ್ನೋದನ್ನು ಕೊಡೋದಕ್ಕೆ ಆಗ್ತಾ ಇಲ್ಲ. ಆ ಒಂದು ಕಾರಣಕ್ಕೆ ಅವರು ನಿಮ್ಮ ಜೊತೆ ಮತ್ತೆ ನೋ ಕಾಂಟ್ಯಾಕ್ಟ್ ಆಗಿದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಈ ಪರ್ಸನ್ ಬಿಕಾಸ್ ಕಂಪ್ಲೀಟ್ಲಿ ಈ ಪರ್ಸನ್ ಮೈಂಡಲ್ಲಿ ಏನಿದೆ ಪಾಸ್ಟ್ ಬಗ್ಗೆನೇ ಇದೆ. ಆ್ಯಂಡ್ ಇವನ್ ಎಷ್ಟೊಂದು ಸತಿ ನೀವು ಮೋಟಿವೇಟ್ ಮಾಡೋದಕ್ಕೆ ಟ್ರೈ ಮಾಡಿರಬಹುದು. ಬಟ್ ಸ್ಟಿಲ್ ಈ ಪರ್ಸನ್ ಏನಿದ್ದಾರೆ, ನಿಮಗೆ 100% ನಾನು ಜೆನ್ಯೂನಿಟಿ ಕೊಡೋಕ್ಕಾಗ್ತಾ ಇಲ್ಲ, 100% ಪ್ರೀತಿ ಅನ್ನೋದನ್ನು ಕೊಡೋಕ್ಕಾಗ್ತಾ ಇಲ್ಲ, ಕಂಪ್ಲೀಟಾಗಿ ನಾನಾಗಿ ನನ್ನ ಪರ್ಸನ್ ಜೊತೆ ಇರೋಕ್ಕಾಗ್ತಾ ಇಲ್ಲ ಅನ್ನೋ ವಿಚಾರಗಳಿಂದ ಅವರು ನಿಮಗೆ ಪ್ರೀತಿ ಕೊಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ಬೋದು. ಅಫ್ಕೋರ್ಸ್ ಈ ಪರ್ಸನ್ ನಿಮ್ಮ ಜೊತೆ ಇದ್ದರೆ ಕಂಪ್ಲೀಟ್ ಫೀಲ್ ಮಾಡ್ತಾರೆ. ಬಟ್ ಅವರನ್ನೇ ಅವರು ಬ್ಲೇಮ್ ಮಾಡ್ಕೊಳ್ಳೋದು, ನಾನು ನನ್ನ ಪರ್ಸನ್ಗೆ ಡಿಸರ್ವ್ ಅಲ್ಲ, ಅದಕ್ಕೋಸ್ಕರ ಅವ್ರು ಚೆನ್ನಾಗಿರಲಿ, ನನ್ನಿಂದ ಅವ್ರಿಗೆ ನೋವು ಆಗೋದು ಬೇಡ, ಈ ಒಂದು ರೀತಿಯಲ್ಲಿ ಯೋಚನೆ ಮಾಡೋದು ಇವರೇ, ಈ ಥರ ಯೋಚನೆ ಮಾಡೋದು ಇವರೇ.
ಸೊ ಇವರ ಒಂದು ಸದ್ಯಕ್ಕೆ ಇವರ ಒಂದು ಮೈಂಡ್ ಪಾಸಿಟಿವ್ ನೆಗೆಟಿವ್ ಮಧ್ಯೆ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಬಹುದು. ಒಳಿತು ಕೆಡುಕುಗಳ ಮಧ್ಯೆ ಇವ್ರು ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳ್ಬೋದು. ಇವ್ರಿಗೆ ಯಾವುದು ಒಳ್ಳೆಯದು ಅದ್ರ ಬಗ್ಗೆ ಜಾಸ್ತಿ ಗಮನ ಹರಿಸೋದಕ್ಕಿಂತ ಯಾವುದು ಇವ್ರಿಗೆ ದುಃಖ ಕೊಟ್ಟಿದೆ, ಯಾವುದು ಇವ್ರಿಗೆ ನೋವು ಕೊಟ್ಟಿದೆ ಅದ್ರ ಬಗ್ಗೆ ಇವ್ರು ಜಾಸ್ತಿ ಯೋಚನೆ ಮಾಡ್ತಾ ಇದ್ದಾರೆ. ಅದರಿಂದ ಹೊರಗೆ ಬರೋದಕ್ಕಾಗ್ತಾ ಇಲ್ಲ. ಆ್ಯಂಡ್ ಅದರಿಂದ ಅವ್ರಿಗೆ ಇನ್ನೂ ಜಾಸ್ತಿ ನೋವು ಆಗ್ತಾ ಇದೆ. ಅದರಿಂದ ಅವ್ರಿಗೆ ಡೌನ್ಫಾಲ್, ಹಾರ್ಟ್ ಬ್ರೇಕ್ಸ್, ಇನ್ನೂ ಪ್ರಾಬ್ಲಮ್ಗೆ ಸಿಕ್ಕಾಕೊಳ್ಳೋದು, ಈ ರೀತಿಯ ಒಂದಷ್ಟು ಸನ್ನಿವೇಶಗಳು ನಡೀತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಕಂಪ್ಲೀಟಾಗಿ ನೆಗೆಟಿವ್ ಮೈಂಡ್ಸೆಟ್ಟಲ್ಲಿ ಈ ಪರ್ಸನ್ ಇದ್ದಾರೆ ಅಂತ ಹೇಳ್ಬೋದು. ಓಕೆ, ಸೊ ಯೂನಿವರ್ಸ್ ಏನಾದರೂ ಚೇಂಜಸ್ ಆಗುವಂಥದ್ದು ಇದೆಯಾ ಮುಂದೆ ಫ್ಯೂಚರಲ್ಲಿ ಅನ್ನೋದನ್ನು ನೋಡೋಣ. ಇಸ್ ದೇ ಎನಿ ಚೇಂಜಸ್ ಆರ್ ಓಕೆ ಆ್ಯಸ್ ನೌ ದಿಸ್ ಪರ್ಸನ್ ವಾಂಟ್ಸ್ ಟು ಮೂವ್ ಆನ್. ಓಕೆ, ಆ್ಯಂಡ್ ಆ್ಯಕ್ಚುಲಿ ಈ ಪರ್ಸನ್ಗೆ ಪೀಸ್ ಬೇಕು, ಸಮ್ ಬ್ರೇಕ್ ಅಂತ ಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಎಲ್ಲದರಿಂದ ಸ್ವಲ್ಪ ಬ್ರೇಕ್ ತೊಗೊಂಡು ಸ್ವಲ್ಪ ಟ್ರಾವೆಲ್ ಮಾಡಬೇಕು, ಈ ರೀತಿಯ ಒಂದಷ್ಟು ವಿಚಾರಗಳು ಇವ್ರಿಗೆ ಬರ್ತಾ ಇದೆ ಅಂತ ಹೇಳ್ಬೋದು. ಟ್ರಾವೆಲಿಂಗ್ ಎನರ್ಜಿನಲ್ಲಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ತುಂಬಾ ಎಲ್ಲಾದರೂ ಪೀಸ್ಫುಲ್ಲಾಗಿರುವಂಥ ಪ್ಲೇಸಿಗೆ ಹೋಗಿ ಒಂದಷ್ಟು ಲೋನ್ಲಿನೆಸ್ನ, ಒಂದಷ್ಟು ಅಲ್ಲೋನ್ ಥಿಂಗ್ಸ್ನ, ನನ್ನ ಅಷ್ಟು ಓನ್ ಟೈಮ್ ಅನ್ನೋದನ್ನು ನಾನು ಕಳಿಬೇಕು, ಒಂಟಿಯಾಗಿ ಇರಬೇಕು, ಈ ರೀತಿ ಯೋಚನೆಗಳು ಬರ್ತಾ ಇದೆ ಇವ್ರಿಗೆ ಅಂತ ಹೇಳ್ಬೋದು. ಆ್ಯಂಡ್ ಕಾಫಿ ಆ್ಯಂಡ್ ತುಂಬಾ ಇವ್ರಿಗೆ ಈವನ್ ಫ್ಯಾಮಿಲಿಯಲ್ಲೂ ತುಂಬಾ ಕಾಂಪ್ಲಿಕೇಶನ್ಸ್ ಜಾಸ್ತಿ ಕಾಣಿಸ್ತಾ ಇದೆ. ತುಂಬ ಜಗಳಗಳು, ಅನ್ನೆಸೆಸರಿ ಜಗಳಗಳು ನಡೀತಾ ಇದೆ ಈ ಲೈಫಲ್ಲಿ, ಈ ಪರ್ಸನ್ ಲೈಫಲ್ಲಿ ಅಂತ ಹೇಳ್ಬೋದು. ಥಿಂಗ್ಸ್ ಯಾವುದೂ ಸರಿ ಇಲ್ಲ ಇವ್ರ ಲೈಫಲ್ಲಿ ಅಂತ ಹೇಳ್ಬೋದು. ನೋಡಿ, ಪಾಸ್ಟಲ್ಲಿರುವಂಥ ವಿಚಾರಗಳಿಂದ ಇವ್ರು ಹೊರಗೆ ಬರೋಕ್ಕಾಗ್ತಾ ಇಲ್ಲ. ಆ್ಯಂಡ್ ಫ್ಯಾಮಿಲಿ ಇಶ್ಯೂಸ್ ತುಂಬ ಆಗ್ತಾ ಇದೆ. ಫ್ಯಾಮಿಲಿಯಲ್ಲಿ ಅನ್ನೆಸೆಸರಿ ಥಿಂಗ್ಸ್ಗೆ ಜಗಳ ಆಗ್ತಾ ಇರೋದು. ಮೈಟ್ ಬಿ ಇಲ್ಲಿ ದುಡ್ಡಿನ ವಿಚಾರವಾಗಿ, ಮೈಟ್ ಬಿ ಇವರು ಇವರ ಒಂದು ದುಃಖದಿಂದ, ಇವರ ಒಂದು ನೆಗೆಟಿವ್ ಮೈಂಡ್ಸೆಟ್ಟಿಂದ ಇವ್ರ ಕೆರಿಯರ್ ಕಡೆನೂ ಇವ್ರು ಕರೆಕ್ಟಾಗಿ ಫೋಕಸ್ ಮಾಡ್ತಾ ಇಲ್ಲ. ಆ ಒಂದು ಕಾರಣಕ್ಕೆ ಇಲ್ಲಿ ಸಂಬಂಧಗಳ ಮಧ್ಯೆನೂ ಕಾಂಪ್ಲಿಕೇಶನ್ಸ್ ಜಾಸ್ತಿ ಬರ್ತಾ ಇದೆ. ಫ್ಯಾಮಿಲಿಯಲ್ಲೂ ಅಷ್ಟು ಚೆನ್ನಾಗಿ ಇವ್ರ ಜೊತೆ ಯಾರೂ ಇಲ್ಲ ಅಂತ ಹೇಳ್ಬೋದು. ಈವನ್ ಫ್ಯಾಮಿಲಿ ಸಪೋರ್ಟ್ ಇವ್ರಿಗೆ ಅಷ್ಟು ಕಾಣಿಸ್ತಾ ಇಲ್ಲ. ಎಸ್, ಆ್ಯಂಡ್ ಸಮ್ವೇರ್ ಇವ್ರಿಗೆ ಫ್ಯಾಮಿಲಿ ಕೂಡ ಅಷ್ಟು ಸಪೋರ್ಟಿವ್ ಆಗಿ ನಿಂತ್ಕೊಂಡಿಲ್ಲ ಅಂತ ಹೇಳ್ಬೋದು. ಫ್ಯಾಮಿಲಿಯಲ್ಲೂ ಕೂಡ ತುಂಬ ಟ್ರಾಮಾಸ್ ಆಗಿದೆ. ನಾಟ್ ಓನ್ಲಿ ಇನ್ ಲವ್ ಅಥವಾ ನಾಟ್ ಓನ್ಲಿ ಇನ್ ರಿಲೇಷನ್ಶಿಪ್, ಇವನ್ ಇವರು ರಿಲೇಷನ್ಸ್ ಕಡೆಯಿಂದ ಅಥವಾ ಫ್ಯಾಮಿಲಿ ಕಡೆಯಿಂದ, ಸ್ವಂತ ಅಣ್ಣ ತಮ್ಮ ಅಕ್ಕ ತಂಗಿ ಇವ್ರ ಕಡೆಯಿಂದನೇ ಜಾಸ್ತಿ ಟ್ರಾಮಾ ಅನ್ನೋದು ಇವ್ರಿಗೆ ಸಿಗ್ತಾ ಇದೆ. ಆ್ಯಂಡ್ ಇವರ ಪೇರೆಂಟ್ಸ್ ಏನಿದ್ದಾರೆ ಇವರ ಒಂದು ಮನಸ್ಥಿತಿನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಆ್ಯಂಡ್ ಆ ಒಂದು ಕಾರಣಕ್ಕೋಸ್ಕರ ನನಗೆ ಯಾರೂ ಬೇಡ, ನನಗೆ ಯಾರೂ ಇಲ್ಲ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಈ ಪರ್ಸನ್ ಸದ್ಯಕ್ಕೆ ಇದ್ದಾರೆ ಅಂತ ಹೇಳಬಹುದು. ಇದೆಲ್ಲ ಇವರ ಒಂದು ಕರೆಂಟ್ ಎನರ್ಜೀಸ್. ಓಕೆ, ಸೊ ಲೆಟ್ಸ್ ಸಿ ನಿಮ್ಮ ಒಂದು ರಿಲೇಷನ್ಶಿಪ್ಗೆ ಯೂನಿವರ್ಸ್ ಏನು ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ಏನಾಗಬಹುದು, ಏನಾದರೂ ಚೇಂಜಸ್ ಆಗುತ್ತಾ ಅನ್ನೋದ್ರ ಬಗ್ಗೆ ನಾವು ಶಫಲ್ ಮಾಡೋಣ. ಸೊ ಇಸ್ ದ ಎನಿ ಚಾನ್ಸಸ್ ಆಫ್ ಮ್ಯಾರೇಜ್ ಎನರ್ಜೀಸ್, ರೀಯೂನಿಯನ್, ಅಥವಾ ಈ ಪರ್ಸನ್ ಏನಾದರೂ ಹೀಲ್ ಆಗುವಂಥ ಚಾನ್ಸಸ್ ಇದೆಯಾ? ಸಮಥಿಂಗ್ ವಾಟ್ ವಿಲ್ ಯೂನಿವರ್ಸ್ ಗಿವ್ ಯು ದ ಸಜೆಷನ್ಸ್ ನೋಡೋಣ. ಪ್ಲೀಸ್ ಹೆಲ್ಪ್ ಮೀ. ಓಕೆ, 2 of Wands ಬಂದಿದೆ. I'll just tell you, wait guys. Okay, universe, why 2 of Wands? Please help me. Why 2 of Wands? ಆ್ಯಂಡ್ ಡೆಫಿನೆಟ್ಲಿ ಈ ಪರ್ಸನ್ ಜೊತೆಗೆ ನಿಮ್ಮ ಫ್ಯೂಚರ್ನ ನೀವು ಕಾಣಬಹುದು. ಓಕೆ, ಎಸ್, ಫ್ಯೂಚರ್ ಇದೆ ಈ ಒಂದು ಪರ್ಸನ್ ಜೊತೆ ನಿಮ್ಮದು ಅಂತ ಹೇಳಬಹುದು. ಆ್ಯಂಡ್ ಲೈಕ್ ಟ್ರಸ್ಟ್ ಪ್ರೊಸೆಸ್ ಅಂತ ಬರ್ತಾ ಇದೆ. ಯೂನಿವರ್ಸ್ನ ಟ್ರಸ್ಟ್ ಮಾಡಿ ಅಂತ ಬರ್ತಾ ಇದೆ. ಓಕೆ, ಯೂನಿವರ್ಸ್ನ ಟ್ರಸ್ಟ್ ಮಾಡಿ ನೀವು ಕಂಪ್ಲೀಟಾಗಿ ಇಲ್ಲಿ ಒಂದಷ್ಟು ನಿಮ್ಮ ಒಂದು ಇಂಟ್ಯೂಷನ್ಸ್ ಏನು ಹೇಳುತ್ತೆ, ಆ್ಯಸ್ ಪರ್ ಯುವರ್ ಇಂಟ್ಯೂಷನ್ಸ್, ಇಫ್ ನಿಮ್ಮ ಇಂಟ್ಯೂಷನ್ಸ್ ಏನಾದರೂ ಈ ಪರ್ಸನ್ಗೋಸ್ಕರ ವೇಟ್ ಮಾಡಬೇಕು ಅನ್ನಿಸ್ತಾ ಇದೆಯಾ, ಅಥವಾ ಏನಾದರೂ ಹೇಳ್ಕೋಬೇಕು, ಕಾಂಟ್ಯಾಕ್ಟ್ ಮಾಡಬೇಕು ಈ ಪರ್ಸನ್ಗೆ ಅಂತ ನಿಮಗೇನಾದರೂ ಅನಿಸಿದ್ರೆ ಜಸ್ಟ್ ಟೇಕ್ ಅ ಸ್ಟೆಪ್ ಆ್ಯಂಡ್ ಕಾಂಟ್ಯಾಕ್ಟ್ ದಟ್ ಪರ್ಸನ್ ಅಂತ ಬರ್ತಾ ಇದೆ. ಆ್ಯಂಡ್ ಎಸ್, ಈ ಪರ್ಸನ್ಗೆ
ಆ್ಯಕ್ಚುಲಿ ನಿಮ್ಮ ನೀಡ್ ತುಂಬ ಇದೆ, ಬಟ್ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಆ್ಯಂಡ್ ಈ ಪರ್ಸನ್ ನಿಮ್ಮ ಜೊತೆ ಇದ್ದರೆ ಅವರ ಒಂದು ಪಾಸ್ಟ್ ಟ್ರಾಮಾಸ್ ಏನೆಲ್ಲ ಇದೆ, ಕರೆಂಟ್ಲಿ ಈಗೇನು ಗೋತ್ರೂ ಆಗ್ತಾ ಇದ್ದಾರೆ, ಇದೆಲ್ಲವೂ ನಿಮ್ಮಿಂದ ಹೀಲ್ ಆಗುವಂಥ ಚಾನ್ಸಸ್ ಇದೆ. ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಇವರು ಏನಾದರೂ ಜೆನ್ಯೂನ್ ಆಗಿ ನಿಮ್ಮ ಜೊತೆ ಕೈ ಜೋಡಿಸಿದ್ರೆ ಖಂಡಿತ ಇವರ ಒಂದು ಎಲ್ಲ ಪಾಸ್ಟ್ ಥಿಂಗ್ಸ್ ಎಲ್ಲ ಹೀಲ್ ಆಗುತ್ತೆ. ಆ್ಯಂಡ್ ಇವರ ಒಂದು ಲೈಫ್ ಒಂದು ತಿಳಿ ನೀರು ಥರ ಆಗುತ್ತೆ ಅಂತ ಹೇಳ್ಬೋದು, ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಎಸ್, ಈ ಪ್ರೀತಿಯಲ್ಲಿ ಖಂಡಿತ ಬದಲಾವಣೆಗಳು ಬರುತ್ತೆ. ಆ್ಯಂಡ್ ವಿತಿನ್ 1 ಮಂತಲ್ಲಿ ಒಂದಷ್ಟು ಚೇಂಜಸ್ ಅನ್ನೋದು ಯೂನಿವರ್ಸ್ ಕಡೆಯಿಂದ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಒಂದಷ್ಟು ಥಿಂಗ್ಸ್, ಒಂದಷ್ಟು ನ್ಯೂ ಬಿಗಿನಿಂಗ್, ನ್ಯೂ ಹೋಪ್ಸ್ ಅನ್ನೋದು ಈ ಪ್ರೀತಿಯಲ್ಲಿ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ನಿಮ್ಮ ಪ್ರೀತಿನ ಸರಿ ಮಾಡೋದಕ್ಕೆ ಯೂನಿವರ್ಸ್ ಒಂದು ಒಳ್ಳೆ ಶಕ್ತಿಯನ್ನು ಕೊಡ್ತಾರೆ. ನಿಮಗೆ ಒಂದು ಶಕ್ತಿ ಅನ್ನೋದನ್ನು ಕೊಡ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಮುಖಾಂತರ, ರಿಲೇಟಿವ್ಸ್ ಮುಖಾಂತರ, ಅಥವಾ ಬೇರೆ ಒಂದು ಯಾವುದೋ ಒಂದು ರೂಪದಲ್ಲಿ ಯೂನಿವರ್ಸ್ ನಿಮ್ಮ ಪ್ರೀತಿನ ಸರಿ ಮಾಡ್ತಾರೆ. ನಾನಿದ್ದೀನಿ, ನನ್ನ ಟ್ರಸ್ಟ್ ಮಾಡು, ನಂಬಿಕೆ ಇಟ್ಕೋ, ಹೋಪ್ ಇಟ್ಕೋ ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಡೆಫಿನೆಟ್ಲಿ ವಿತಿನ್ ಅ ಮಂತಲ್ಲಿ ಸಮಥಿಂಗ್ ವಿಲ್ ಬಿ ಹ್ಯಾಪನ್ ಅಂತ ಬರುತ್ತೆ. ಒಂದೇನಾದರೂ ಒಳ್ಳೇದು ಆಗುವಂಥ ಚಾನ್ಸಸ್ ಖಂಡಿತ ಇದೆ ಈ ಪ್ರೀತಿಯಲ್ಲಿ ಅಂತ ಹೇಳ್ಬೋದು. ಬಟ್ ಈ ಪರ್ಸನ್ಗೆ ಇನ್ನೂ 1 ತಿಂಗಳು ಟೈಮ್ ಬೇಕು ಇದೆಲ್ಲವನ್ನು ಹೀಲ್ ಮಾಡ್ಕೊಳ್ಳೋದಕ್ಕೆ. ಐ ಥಿಂಕ್ ಈ ಪರ್ಸನ್ ಹೀಲ್ ಆಗೋದಕ್ಕೆ ಈಗ ಆಲ್ರೆಡಿ ಆಗಬೇಕಾಗಿತ್ತು, ಬಟ್ ತುಂಬಾ ಟೈಮ್ ತೊಗೊಳ್ತಾ ಇದ್ದಾರೆ. ಅಟ್ಲೀಸ್ಟ್ ಇನ್ನೂ ಒಂದಷ್ಟು ಟೈಮ್ ಅಂದರೆ ಇನ್ನೂ 1 ತಿಂಗಳಾದರೂ ಇವ್ರಿಗೆ ಬೇಕು. ಬೈ ಆಗಸ್ಟ್ ಎಂಡ್ ಇವರು ಹೀಲ್ ಆಗಬಹುದು. ಬೈ ಆಗಸ್ಟ್ ಎಂಡ್ ಇವ್ರ ಕಡೆಯಿಂದ ನಿಮಗೆ ಒಂದು ಮೆಸೇಜ್, ಕಾಲ್ ಅಥವಾ ಒಂದು ಏನಾದರೂ ಹಿಂಟ್, ಸಮಥಿಂಗ್ ಏನಾದರೂ ಇವ್ರ ಕಡೆಯಿಂದ ಅಪ್ರೋಚ್ ಅನ್ನೋದು ನೀವು ಕಾಣ್ತೀರಾ ಅಂತ ಹೇಳ್ಬೋದು. ಖಂಡಿತ ಕಾಣ್ತೀರಾ. ಆ್ಯಂಡ್ ನೀವು ಸಹ ಸೊ ಯೂನಿವರ್ಸ್ ನಿಮಗೆ ಎಕ್ಸಾಕ್ಟ್ಲಿ ಏನು ಹೇಳ್ತಾ ಇದ್ದಾರೆ ನಿಮ್ಮ ಪರ್ಸ್ನಲ್ ವಿಚಾರಕ್ಕೆ, ನಿಮ್ಮ ಒಂದು ಲೈಫಲ್ಲಿ ಪರ್ಸ್ನಲ್ ಆಗಿ ನೀವೇನು ಸಿಚುವೇಶನ್ಸ್ ಇದ್ದೀರಾ, ಅದಕ್ಕೆ ಏನು ಗೈಡೆನ್ಸ್ ಅಂತ ನೋಡೋಣ. ಬಿ ಪ್ರಿಪೇರ್ಡ್, ಕ್ವೀನ್ ಆಫ್ ಕಪ್ಸ್. ಬಿ ಪ್ರಿಪೇರ್ಡ್. ಓಕೆ, ಬಿ ಪ್ರಿಪೇರ್ಡ್ ಅಂತ ಬರ್ತಾ ಇದೆ. ಐ ಥಿಂಕ್ ಇಲ್ಲಿ ವಿತಿನ್ ಮಂತಲ್ಲಿ ನಿಮಗೆ ನಿಮ್ಮ ಪರ್ಸನ್ ಕಡೆಯಿಂದ ಸಮಥಿಂಗ್ ಯು ವಿಲ್ ಗೆಟ್ ಅ ಮೆಸೇಜ್ ಅಲ್ವಾ. ಸೊ ಅದಕ್ಕೆ ಪ್ರಿಪೇರ್ ಆಗಿ ಅದನ್ನು ರಿಸೀವ್ ಮಾಡೋದಕ್ಕೆ, ಯೂನಿವರ್ಸ್ ಕಡೆಯಿಂದ ಕೊಡುವಂತಹ ಗಿಫ್ಟನ್ನು ನೀವು ತೊಗೊಳ್ಳೋದಕ್ಕೆ ಪ್ರಿಪೇರ್ ಆಗಿ, ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರಿಪೇರ್ ಆಗಿ. ಇಲ್ಲಿ ತುಂಬ ತಿಂಗಳುಗಳಿಂದ, ಲೈಕ್ ಕೆಲವರು ವರ್ಷದಿಂದನೇ ವೇಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ದಟ್ ವೇಟ್ ವಿಲ್ ಬಿ ಎಂಡಿಂಗ್ ವಿತಿನ್ ಅ ಮಂತ್. ಈ ಮಂತ್ ಅಷ್ಟರಲ್ಲಿ ಆ ಒಂದು ವೇಟ್ ಎಂಡ್ ಆಗುತ್ತೆ. ವಿತಿನ್ ಅ ಮಂತಲ್ಲಿ ಅವ್ರ ಕಡೆಯಿಂದ ಒಂದು ಪಾಸಿಟಿವ್ ಚೇಂಜಸ್ನ ನೀವು ನೋಡ್ತೀರಾ, ಅದನ್ನು ನೀವು ರಿಸೀವ್ ಮಾಡ್ಕೊಳ್ಳಿ ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.